ಕೃಷ್ಣರಾಜಪೇಟೆ ತಾಲೂಕಿನ ಶೀಳ್ನೆರೆ ಹೋಬಳಿಯ ಬೊಮ್ಮನಾಯಕನಹಳ್ಳಿ ಗ್ರಾಮದ ಬಳಿ ಕಲ್ಲು ಕ್ವಾರಿ ಜಲ್ಲಿಪುಡಿ ಘಟಕದ ಪರಿಶೀಲನೆ ನಡೆಸಲು ಹೋದ ಕೆಬಿ ಚಂದ್ರಶೇಖರ್ ಮತ್ತು ಬೆಂಬಲಿಗರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಕಲ್ಲು ಕ್ವಾರಿ ಜಲ್ಲಿಪುಡಿ ಘಟಕದ ಪರಿಶೀಲನೆ ನಡೆಸಲು ಹೋದಾಗ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮತ್ತು ಬೆಂಬಲಿಗರಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ಕಲ್ಲುಗಣಿ ಪ್ರವೇಶಿಸದಂತೆ ತಡೆದ ಗ್ರಾಮಸ್ಥರು ಕಾನೂನುಬದ್ಧವಾಗಿ ನಡೆಯುತ್ತಿರುವ ಕಲ್ಲುಗಣಿಯನ್ನು ರಾಜಕೀಯವಾಗಿ ಮುಚ್ಚಿಸಲು ಬಂದಿದ್ದೀರಾ ಎಂದು ಗ್ರಾಮಸ್ಥರು ಬೆವರಿಳಿಸಿದರು. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲದೆ ವಾಪಸ್ಸಾದ ಮಾಜಿ ಶಾಸಕ ಚಂದ್ರಶೇಖರ್ ಕಾನೂನುಬದ್ಧ ಕಲ್ಲುಗಣಿಗೆ ತೊಂದರೆ ನೀಡಿ ರಾಜಕಾರಣ ಮಾಡುತ್ತಿರುವ ಮಾಜಿ ಶಾಸಕ ಚಂದ್ರಶೇಖರ್ ವಿರುದ್ಧ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಂಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡು ಬಾರಿ ಶಾಸಕರಾಗಿ ಕೆಲಸ ನಿರ್ವಹಿಸಿದೆ. ವೈಯಕ್ತಿಕವಾಗಿ ನಾನು ಅವ್ರ ಬಗ್ಗೆ ಗೌರವ ಇದೆ. ರಾಜಕೀಯವಾಗಿ ಅವರೇ ಬೇರೆ ಪಕ್ಷ, ನಾನೇ ಬೇರೆ ಪಕ್ಷ. ಆದರೆ ನಂದು ಇಲ್ಲೀಗಲ್ ಮೈನಿಂಗ್ ಆಕ್ಟಿವಿಟೀಸ್ ಆದರೆ ಅವರು ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಲಿ, ನನ್ನ ಕ್ವಾರಿ ಸ್ಟಾಪ್ ಮಾಡಿಸ್ಲಿ, ನಂದು ಅಭ್ಯಂತರ ಇಲ್ಲ. ಅವರು ನೇರವಾಗಿ ಕಲ್ಲು ಗಣಿ ಹೋಗಿ ನನ್ನ ಕ್ವಾರಿಗೆ ಬಂದು ತಪಾಸಣೆ ಮಾಡುವಂಥ ಅಧಿಕಾರ ಅವ್ರಿಗಿಲ್ಲ. ದಯವಿಟ್ಟು ಅವರು ತಿಳ್ಕೊಳ್ಳಿ. ನಾನು 100ಕ್ಕೆ 100 ಭಾಗದಲ್ಲಿ ಒಬ್ಬ ಕ್ರಷರ್ ನಡೆಸೋಕ್ಕೆ, ಕೋರೆ ನಡೆಸೋಕ್ಕೆ ಕೋರೆ ಲೀಸ್ ಇದೆ, EC ಇದೆ, 2028 ಗಂಟೆ ಇದಿದೆ. ಶಿವಪುರದಲ್ಲಿ 4.5 ಎಕರೆ ಇದೆ, ಅದಕ್ಕೆ 2037 ಗಂಟೆ ಅದಕ್ಕೂ ಲೈಸೆನ್ಸ್ ಇದೆ, ಲೀಸ್ ಇದೆ 4.5 ಎಕರೆಗೆ. ಹಂಗಾಗಿ ಆಮೇಲೆ ಜೊತೆ ಕಲ್ಲುಪುಡಿ ಘಟಕಕ್ಕೆ ಕನ್ವರ್ಷನ್ ಆಗಿದೆ, ಲ್ಯಾಂಡು ಲೋನು ತೊಗೊಂಡಿದ್ದೀನಿ. ಜೊತೆಗೆ B1 ಆಗಿದೆ, CFO ಇದೆ, ಆಮೇಲೆ ಫಾರ್ಮ್ Cನೂ ಇಶ್ಯೂ ಮಾಡಿದ್ದಾರೆ. ಇಷ್ಟು ಸಂಪೂರ್ಣವಾಗಿದೆ. ಅಂಥದ್ರಲ್ಲಿ ಇವರು ಇಲ್ಲೀಗಲ್ ಆಗಿ ಇಡೀ ತಾಲೂಕಿನಾದ್ಯಂತ ಅಕ್ರಮ ಮಳ್ಳುಗಣಿಗಾರಿಕೆ ಮಾಡೋದು, ಇಲ್ಲೀಗಲ್ ನೈಟು ರಾತ್ರಿ ಪೂರ್ತಿ ಕಾರ್ಯಾಚರಣೆ ಮಾಡ್ತಿದ್ರು. ಇಡೀ ತಾಲೂಕಿನ ಎಲ್ಲ ಹೋಬಳಿನಲ್ಲೂ ಮಾಡ್ತಿದ್ರು. ನಾವೇನು ಅವ್ರಿಗೆ ಅಕ್ರಮವಾಗಿ ಮಾಡ್ತಿದ್ರು, ಅವ್ರಿಗೇನಾದ್ರು ಹೋಗಿದ್ವಾ? ನಂತರ ಮಾತನಾಡಿದ ಕೆಬಿ ಚಂದ್ರಶೇಖರ್, ಕಲ್ಲುಗಣಿಯಿಂದ ಬೊಮ್ಮನಾಯಕನಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ತೀವ್ರ ತೊಂದರೆ ಇದೆ. ಪರಿಸರ ಮಾಲಿನ್ಯವೆಂಬ ದೂರಿನ ಹಿನ್ನೆಲೆಯಲ್ಲಿ ಗಣಿಯ ಸ್ಥಳ ಪರಿಶೀಲನೆಗೆ ತೆರಳಿದ್ದ ಜನನಾಯಕನಾದ ನನ್ನ ಮೇಲೆ ಗೂಂಡಾಪಡೆಯೊಂದಿಗೆ ಹಲ್ಲೆ ನಡೆಸಲು ಜಿಲ್ಲಾ ಪಂಚಾಯಿತಿ ಸದಸ್ಯ ಮಂಜು ಬಂದಿದ್ದಾರೆ. ಅಕ್ರಮ ಗಣಿಗಾರಿಕೆಯ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿರುತ್ತದೆ. ಅಕ್ರಮ ಮರಳು ಸಾಗಾಣಿಕೆ ಸೇರಿದಂತೆ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಲಿ ಎಂದು ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಸ್ಪಷ್ಟಪಡಿಸಿದರು. ನಮಗೆಲ್ಲ ಭಯ ಬಂದಿದೆ, ನಮಗೆ ನಿಲ್ಲಕ್ಕಾಯ್ತಾ ಇಲ್ಲ, ಮಾತಾಡಕ್ಕಾಯ್ತಾ ಇಲ್ಲ, ನಮಗೆಲ್ಲ ರೋಗ ಶುರುವಾಗ್ತಾ ಇದೆ. ಈಗ ಗಂಟ್ಲೆಲ್ಲ ಕಟ್ಕೋತಾ ಇದೆ, ಉಸಿರಾಡಕ್ಕಾಯ್ತಾ ಇಲ್ಲ. ಆ ವಾತಾವರಣ ನಮ್ಮ ಈ 4-5 ಗ್ರಾಮಗಳಲ್ಲಿ ಭಯದ ವಾತಾವರಣ ಇದೆ. ನಾವೇನಾರ ಮನೇಲಿ ಮಲಗಿದ್ರೆ ಈ ಇಡೀ ಮನೆನೇ ಅದಿರ್ತದೆ. ಏನಾದರೂ ಒಂದು ದಾರಿ ಮಾಡಿಕೊಡಪ್ಪ, ನಮಗೆ ನ್ಯಾಯ ದೊರಕಿಸ್ಕೊಡು ಅಂತ ಗ್ರಾಮದವರು ನನ್ನನ್ನು ಬಂದು ಕೇಳಿದ್ರು.